ದಯಾಳ್ ವಿರುದ್ಧ ಈಗ ಲೈಂಗಿಕ ಕಿರುಕುಳದ ಆರೋಪ ಕೇಳುವುದಕ್ಕೆ ಸಿಗ್ತಾ ಇದೆ. ಒಬ್ಬ ಮಹಿಳೆ ನನ್ನನ್ನ ನಂಬಿಸಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದಾರೆ. ಆರ್ಸಿಬಿ ವೇಗಿ ಯಶ್ ದಯಾಳ್ ವಿರುದ್ಧ ಈ ರೀತಿ ಲೈಂಗಿಕ ಕಿರುಕುಳದ ಆರೋಪ ಕೇಳುವುದಕ್ಕೆ ಸಿಗ್ತಾ ಇದೆ. ವೇಗದ ಬೌಲರ್ ಯಶ್ ದಯಾಳ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಿಎಂ ಹೆಲ್ಪ್ ಲೈನ್ ಪೋರ್ಟಲ್ನಲ್ಲಿ ಯುವತಿಯೊಬ್ಬರು ದೂರು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಸಿಎಂ ಹೆಲ್ಪ್ ಲೈನ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಮೂಲದ ಯುವತಿ ದೂರು ಕೊಟ್ಟಿದ್ದಾರೆ. ಯಶ್ ಜೊತೆ 5 ವರ್ಷಗಳಿಂದ ನಂಟು ಹೊಂದಿದ್ದಾಗಿ ಯುವತಿ ಹೇಳ್ಕೊಂಡಿದ್ದಾರೆ. ಮದುವೆ ಆಗ್ತೀನಿ ಅಂತ ಹೇಳಿ ವಂಚನೆ ಮಾಡಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಯುವತಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಇದೆ. ಹಲವು ಯುವತಿಯರಿಗೆ ಯಶ್ ದಯಾಳ್ ವಂಚನೆ ಮಾಡಿದ್ದಾರೆ ಅಂತ ಆ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಒಬ್ಬ ಮಹಿಳೆ ಜೊತೆ ಇದೇ ರೀತಿಯಾಗಿ ವರ್ತಿಸಿದ್ರು ಅಂತ ಈಗ ದೂರು ಕೊಟ್ಟಂತಹ ಆ ಮಹಿಳೆ ತನ್ನ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ನನಗೂ ಅವ್ರಿಗೂ ಪರಿಚಯ ಇದೆ, ಆದರೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನಂತರ ವಂಚನೆ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರಂತೆ. ಮದುವೆ ಆಗು ಅಂತ ಕೇಳಿದ್ದಕ್ಕೆ ದೈಹಿಕವಾಗಿ ಹಿಂಸೆ ಕೂಡ ಮಾಡಿದ್ದಾರೆ ನನಗೆ ಅಂತ ದೂರಿನಲ್ಲಿ ಆ ಮಹಿಳೆ ಈಗ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಅಂದ್ರೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಎಕ್ಸಾಕ್ಟ್ಲಿ ಏನ್ ಆರೋಪ, ದೂರಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂತ? ಒಂದು ಶ್ರುತಿ, ಯಶ್ ದಯಾಳ್ ಏನಿದ್ದಾರೆ ಅವರು ಕಳೆದ ಒಂದು 5 ವರ್ಷಗಳಿಂದ ತನಗೆ ಲೈಂಗಿಕ ದೌರ್ಜನ್ಯ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯುವತಿ ಆರೋಪ ಮಾಡಿದ್ದಾರೆ. ಈ ಹಿಂದೆ ಕೂಡ ಅವರು ದೂರು ಕೊಟ್ಟಿದ್ರಂತೆ, ಆದ್ರೆ ಅವರ ದೂರನ್ನ ಆಲಿಸಿಲ್ಲ, ಯಾರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಯುವತಿ ಆರೋಪ ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟಂಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಏನೊಂದು ಹೆಲ್ಪ್ ಲೈನ್ ಸ್ಥಾಪನೆ ಮಾಡಿದ್ದಾರೆ. ಆ ಹೆಲ್ಪ್ ಲೈನ್ಗೆ ಯುವತಿ ದೂರು ಕೊಟ್ಟಿದ್ದಾರೆ. ಯುವತಿಯ ಹೆಸರೇನು ಮತ್ತೆ ಅವರು ಯಾವ ಊರಿನವರು ಅಂತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹೆಲ್ಪ್ ಲೈನ್ಗೆ ಅವರೊಂದು ದೂರು ಕೊಟ್ಟರ ಹಿನ್ನೆಲೆಯಲ್ಲಿ ಅವರು ಉತ್ತರ ಪ್ರದೇಶದ ಯುವತಿ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಆ ಪೋರ್ಟಲ್ ಅಲ್ಲಿ ದೂರು ಕೊಟ್ಟ ನಂತರ ಯಶ್ ದಯಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಶ್ ದಯಾಳ್ ಮೂಲತಃ ಉತ್ತರ ಪ್ರದೇಶದವರು, ಆದ್ರೆ ಅವರು ಆರ್ಸಿಬಿಗೆ ಆಡ್ತಾ ಇದ್ದಾರೆ ಈಗ. ಜೊತೆಗೆ ಅವ್ರು ಮಾಡಿರೋ ಆರೋಪದಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಇದೇ ರೀತಿ ನನ್ನ ರೀತಿಯಲ್ಲೇ ಹಲವು ಜನ ಯುವತಿಯರಿಗೆ ಒಂದು ಯಶ್ ದಯಾಳ್ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ ಅಂತ. ಈ ಪ್ರಕರಣ ಸಂಬಂಧ ಯಶ್ ದಯಾಳ್ ಅವ್ರನ್ನ ಒಬ್ಬ ಬಂಧನ ಆಗುತ್ತಾ, ಮತ್ತೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅನ್ನೋದು ಈಗ ಭಾರಿ ಕುತೂಹಲ ಕೆಳಿಸಿದೆ ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.